ನನ್ನ ಜೊತೆ ಶಾಸಕರಾದಂಥ ರವಿ ಗಣಿಗ ಅವರು ಇರುವಂಥದ್ದು. ಸರ್, ಕನ್ನಡ ಚಲನಚಿತ್ರ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ರಶ್ಮಿಕಾ ಮಂದಣ್ಣವರು ಕೂಡ ಚಿತ್ರೋತ್ಸವಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತ ನೀವು ಒಂದು ಗಂಭೀರ ಆರೋಪ ಮಾಡಿದ್ರಿ. ಏನು ಸರ್ ಅದು? ನೋಡಿ, ಕಳೆದ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಅದಕ್ಕೆ ಏನು ನಮ್ಮ ಊರಿಂದ ನಮ್ಮ ಮನೆ ಮಗಳು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದನ್ನು ಉದ್ಘಾಟನೆ ಮಾಡಲಿ ಅಂತ ಸರ್ಕಾರದ ವತಿಯಿಂದ ಕರೆದಂಥ ಸಂದರ್ಭದಲ್ಲಿ ಅವರು ಒಳ್ಳೆ ಪದ ಹೇಳಬೇಕಂದ್ರೆ ಜಂಬದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅರೆ, ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರೋಂಥ ಹೀರೋಯಿನ್, ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನು ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಹಾಗಾದರೆ ಕನ್ನಡ ಅಂದರೆ ಅಸಡ್ಡೆನಾ? ನೀವು ಒಂದು 4 ಭಾಷೆಗಳಲ್ಲಿ ಮಾಡಿದ ತಕ್ಷಣ ಕನ್ನಡ ಅಷ್ಟೊಂದು ಕೀಳ? ನಿಮಗೆ ಕನ್ನಡ ಅನ್ನ ಕೊಟ್ಟಿಲ್ವಾ? ಕನ್ನಡದ ಪ್ರೇಕ್ಷಕರು ನಿಮ್ಮ ಫಿಲಮ್ನ ದುಡ್ಡು ಕೊಟ್ಟು ನೋಡಿಲ್ವಾ? ನಿಮ್ಮನ್ನು ಸ್ಟಾರ್ ಮಾಡಿಲ್ವಾ? ನೀವು ತೆಲುಗು ಹಿಂದಿಲಿ ಮಾಡಿದ ತಕ್ಷಣ 2 ಕೊಂಬ ಹತ್ತಿದ ಏಣಿಯನ್ನು ಒದೆಯಬೇಡಿ ಅನ್ನೋದು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಈಗ ಪ್ರೋಟೋಕಾಲ್ ಇರುತ್ತೆ, ಮುಂಚೆ ಕರಿಬೇಕು ಅವೆಲ್ಲ ಕೂಡ. ಕೆಲವರಿಗೆ ಜಗ್ಗೇಶ್ ಹೇಳಿದ್ರು, ಹಿಂದಿನ ದಿವಸ ಕೊಟ್ಟಿರುವಂಥದ್ದು, ದೇವರಾಜ್ ಹೇಳಿದ್ರು, ಬಂದು ಮನೆಗೆ ಹಾಕ್ಬಿಟ್ಟು ಹೋಗಿರೋದು. ಮತ್ತು ಇವರಿಗೆ ರಶ್ಮಿಕಾ ಮಂದಣ್ಣವರಿಗೆ ಅವ್ರಿಗೆ ಟೈಮ್ಗೆ ಹೋಗಿರಲಿಲ್ಲ ಅಂದರೆ ಇವೆಲ್ಲ ನೀವು ಕೆಟ್ಟ ತಕ್ಷಣ ಬಂದ್ಬಿಡ್ಬೇಕಂತ ಪ್ರೋಟೋಕಾಲ್ ಇರುತ್ತಲ್ವ? ಶಾಸಕ ಮಿತ್ರರು ಅವರ ಕುಟುಂಬದವರನ್ನೂ ಸಂಪರ್ಕಿಸಿ, ಅವ್ರ ಹೆಸರು ಬೇಡ ಯಾಕೆ, ಸಂಪರ್ಕಿಸಿ ಕರೆದಿದ್ದಾರೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ ಸರ್ಕಾರದ ಬಳಿಯಲ್ಲಿ. ಅದನ್ನು ಬೇಕಾದಾಗ ಬಿಡುಗಡೆ ಮಾಡ್ತೀವಿ. ಸರ್, ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ ಹೋರಾಟ ಪಾಲ್ಗೊಂಡಿಲ್ಲ ಅಂತ ನನ್ನ ಪ್ರಶ್ನೆ. ಪಕ್ಷದ ಒಂದು ಚಿನ್ನಡಿಯಲ್ಲಿ, ಪಕ್ಷದ ಬಾವುಟದ ಅಡಿಯಲ್ಲಿ ಆ ಒಂದು ಹೋರಾಟ ಮಾಡೋದು, ಅದಕ್ಕೆ ಚಲನಚಿತ್ರ ನಟರು ಪಾಲ್ಗೊಳ್ಬೇಕಾದ್ರೆ ಎಷ್ಟು ಸರಿ? ಈಗ ನಾಳೆ ಒಂದು ಹೋರಾಟಕ್ಕೆ ಕರೆ ಕೊಡ್ತಾರಪ್ಪ ಅಭಿವೃದ್ಧಿ ಸಂಬಂಧಪಟ್ಟಂತೆ, ಬೇರೆ ಪಕ್ಷದವ್ರು, BJP ಅಥವಾ JDS ಅವರು, ಆಗಲೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳ್ತೀರಿ ತಾವು? ನಾನು ರಾಜಕೀಯ ಪ್ರೇರಿತ ಹೋರಾಟಗಳಿಗೆ ಭಾಗಿಯಾಗಿ ಅಂತ ಕೇಳ್ತಿಲ್ಲ. ಮೇಕೆದಾಟು ಡ್ಯಾಮ್ ನೀರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ, ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆಗಳಿಗೆಲ್ಲ ಬರೋದು, ಕನ್ನಡಿಗರಿಗೆ ಬರೋದು. ಬೆಂಗಳೂರಿನ 2 ಕೋಟಿ ಜನಗಳಿಗೆ ನೀರು ಕೊಡೋಕ್ಕೆ, ಅದು ಲಕ್ಷಾಂತರ ರೈತರಿಗೆ ಬೆಳೆ ಬೆಳೆಯೋದಕ್ಕೆ, ಅನ್ನ ಕೊಡೋ ರೈತರಿಗೆ ಜೀವನಕ್ಕೆ, ಅದು ಯಾವುದೇ ಪಕ್ಷ ಕರೆ ಕೊಡಲಿ, ಈ ರೀತಿಯ ಜಲ ನೆಲ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಯಾಕಂದರೆ ಈ ಹಿಂದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದಾದ್ರೂ ಫ್ಲಡ್ ಬರಲಿ, ಭೂಕಂಪ ಆಗಲಿ, ಯಾರೋ ಆಹ್ವಾನ ಕೊಡಲಿ ಅಂತ ಕೊಳ್ತಿರ್ಲಿಲ್ಲ. ಜೋಳಿಗೆ ಇಟ್ಕೊಂಡು ಜನಗಳ ಮುಂದೆ ಹೋಗೋರು. ಇದೇ ಚಿಕ್ಕಪೇಟೆ, ಬಳೆಪೇಟೆ, ಮೆಜೆಸ್ಟಿಕ್ಕಲ್ಲಿ ಪ್ರವಾಹ ಬಂದು ತೊಂದರೆ ಆದಾಗ, ಗುಜರಾತಲ್ಲಿ ಭೂಕಂಪ ಆದಾಗ ರಾಜ್ಕುಮಾರ್ ಅವರು ಚಿತ್ರನಟರನ್ನೆಲ್ಲ ಕರ್ಕೊಂಡು ಜೋಳಿಗೆ ಇಟ್ಕೊಂಡು ಬೀದಿಲಿ ಹೋಗಿದ್ರು. ಇವ್ರು ಯಾರು ಮಾಡಲ್ವಲ್ಲ? ಗೋಕಾಕ್ ಚಳುವಳಿ ಗೊತ್ತಾ ನಿಮಗೆ? ಎಂಥ ಮಹಾ ಹೋರಾಟ. ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಲಿಲ್ಲ. ಅವಲೇ ಒಂದು ಪೇಪರ್ ಕಟ್ಟಿಂಗ್ ತೋರಿಸಿದೆ ನಿಮಗೆ, 85ರದು ಆದಿಚುಂಚನಗಿರಿಯ ಸಂಸ್ಥಾನದ ಸಮುದಾಯ ಭವನ ಕಟ್ಟೋಕ್ಕೋಸ್ಕರ ₹1 ಈಸ್ಕೊಳ್ದೆ ಸಂಗೀತ ಸಂಜೆಯಲ್ಲಿ ಭಾಗವಹಿಸಿದರು. ರೈತರ ಪರ ನಿಂತ್ಕೊಳ್ಳಿ ಅಂತ ನನ್ನ ನೇರ ನುಡಿ. ಈಗ ಈ ಮೂಲಕ ನೀವು ಹೇಳ್ತೀವಿ ಸರ್, ಚಲನಚಿತ್ರ ನಟರಿಗೆ ಈಗಲೂ ಕೂಡ ಏನು ಕಾವೇರಿ ನೀರೆಲ್ಲ ಕೂಡ ಅವ್ರ ಮನೆಗೆ ಕೂಡ ಹೋಗ್ತಾ ಇರುವಂಥದ್ದು, ಅವ್ರ ಮನೆಗಳು ಕೂಡ ಹೋಗುತ್ತೆ. 100% ರೀ. ಇದು ನೆಲ ಜಲದ ರೀ. ಕಲೀರಿ ತೆಲುಗು ಆ್ಯಕ್ಟ್ರುಗಳನ್ನ. ತಮಿಳ್ನವರು ಕರೆ ಕೊಟ್ಟರೆ ಯಾವ ರೀತಿ ಬರ್ತಾರೆ ರೀ ಅಲ್ಲಿ? ಸರ್ಕಾರಗಳು ಕರೆ ಕೊಟ್ಟಿದ ತಕ್ಷಣ ಹೆಂಗೆ ಬಂದು ಕೂರ್ತಾರೆ ಅಲ್ಲಿ? ಅವ್ರದ್ದೇ ಆದ ಕಮಿಟ್ಮೆಂಟ್ ಇದೆ ಭಾಷೆ ಬಗ್ಗೆ. ನಮ್ಮವ್ರಲ್ಲಿದೆಯಾ? ಅವ್ರಿಗೂ ಅದೇ ಕುಡಿ ನೀರು ಹೋಗುತ್ತೆ. ಅವ್ರಿಗೇನಾದ್ರೂ ಏನು ಬಂದ್ ಮಾಡಿ ಬುದ್ಧಿ ಬರುತ್ತೆ ಅಂತ ಅನ್ಸುತ್ತಾ? ಅದನ್ನು ಮಾಡಬೇಕಷ್ಟೇ ಮುಂದಕ್ಕೆ. ಇರಲಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳೋಣ. ನನ್ನ ಜೊತೆ ಶಾಸಕರಾದಂಥ ರವಿ ಗಣಿಗ ಅವರು ಇರುವಂಥದ್ದು. ಸರ್, ಕನ್ನಡ ಚಲನಚಿತ್ರ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ರಶ್ಮಿಕಾ ಮಂದಣ್ಣವರು ಕೂಡ ಚಿತ್ರೋತ್ಸವಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತ ನೀವು ಒಂದು ಗಂಭೀರ ಆರೋಪ ಮಾಡಿದ್ರಿ. ಏನು ಸರ್ ಅದು? ನೋಡಿ, ಕಳೆದ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಅದಕ್ಕೆ ಏನು ನಮ್ಮ ಊರಿಂದ ನಮ್ಮ ಮನೆ ಮಗಳು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದನ್ನು ಉದ್ಘಾಟನೆ ಮಾಡಲಿ ಅಂತ ಸರ್ಕಾರದ ವತಿಯಿಂದ ಕರೆದಂಥ ಸಂದರ್ಭದಲ್ಲಿ ಅವರು ಒಳ್ಳೆ ಪದ ಹೇಳಬೇಕಂದ್ರೆ ಜಂಬದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅರೆ, ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರೋಂಥ ಹೀರೋಯಿನ್, ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನು ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಹಾಗಾದರೆ ಕನ್ನಡ ಅಂದರೆ ಅಸಡ್ಡೆನಾ? ನೀವು ಒಂದು 4 ಭಾಷೆಗಳಲ್ಲಿ ಮಾಡಿದ ತಕ್ಷಣ ಕನ್ನಡ ಅಷ್ಟೊಂದು ಕೀಳ?
ನಿಮಗೆ ಕನ್ನಡ ಅನ್ನ ಕೊಟ್ಟಿಲ್ವಾ? ಕನ್ನಡದ ಪ್ರೇಕ್ಷಕರು ನಿಮ್ಮ ಫಿಲಮ್ನ ದುಡ್ಡು ಕೊಟ್ಟು ನೋಡಿಲ್ವಾ? ನಿಮ್ಮನ್ನು ಸ್ಟಾರ್ ಮಾಡಿಲ್ವಾ? ನೀವು ತೆಲುಗು ಹಿಂದಿಲಿ ಮಾಡಿದ ತಕ್ಷಣ ಎರಡು ಕೊಂಬ ಹತ್ತಿದ ಏಣಿಯನ್ನು ಒದೆಯಬೇಡಿ ಅನ್ನೋದು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಸರ್, ಈಗ ಪ್ರೋಟೋಕಾಲ್ ಇರುತ್ತೆ, ಮುಂಚೆ ಕರಿಬೇಕು ಅವೆಲ್ಲ ಕೂಡ. ಕೆಲವರಿಗೆ ಜಗ್ಗೇಶ್ ಹೇಳಿದ್ರು ಹಿಂದಿನ ದಿವಸ ಕೊಟ್ಟಿರುವಂಥದ್ದು, ದೇವರಾಜ್ ಹೇಳಿದ್ರು ಬಂದು ಮನೆಗೆ ಹಾಕ್ಬಿಟ್ಟು ಹೋಗಿರೋದು, ಮತ್ತು ಇವರಿಗೆ ರಶ್ಮಿಕ್ ಮಂದಣ್ಣವರಿಗೆ ಅವರಿಗೆ ಟೈಮ್ಗೆ ಇನ್ ಟೈಮ್ಗೆ ಹೋಗಿರಲಿಲ್ಲ ಅಂದರೆ ಇವೆಲ್ಲ ನೀವು ಕೆಟ್ಟ ತಕ್ಷಣ ಬಂದ್ಬಿಡ್ಬೇಕಂತ ಪ್ರೋಟೋಕಾಲ್ ಇರುತ್ತಲ್ವಾ? ಶಾಸಕ ಮಿತ್ರರು ಅವರ ಕುಟುಂಬದವರನ್ನೂ ಸಂಪರ್ಕಿಸಿ, ಅವ್ರ ಹೆಸರು ಬೇಡ ಯಾಕೆ, ಸಂಪರ್ಕಿಸಿ ಕರೆದಿದ್ದಾರೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ ಸರ್ಕಾರದ ಬಳಿಯಲ್ಲಿ, ಅದನ್ನು ಬೇಕಾದಾಗ ಬಿಡುಗಡೆ ಮಾಡ್ತೀವಿ. ಸರ್, ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ ಹೋರಾಟ ಪಾಲ್ಗೊಂಡಿಲ್ಲ ಅಂತ ನನ್ನ ಪ್ರಶ್ನೆ. ಪಕ್ಷದ ಒಂದು ಚಿನ್ನಡೆಯಲ್ಲಿ, ಪಕ್ಷದ ಬಾವುಟದ ಅಡಿಯಲ್ಲಿ ಆ ಒಂದು ಹೋರಾಟ ಮಾಡೋದು, ಅದಕ್ಕೆ ಚಲನಚಿತ್ರ ನಟರು ಪಾಲ್ಗೊಳ್ಳಬೇಕಾದ ಎಷ್ಟು ಸರಿ? ಈಗ ನಾಳೆ ಒಂದು ಹೋರಾಟಕ್ಕೆ ಕರೆ ಕೊಡ್ತಾರಪ್ಪ ಅಭಿವೃದ್ಧಿ ಸಂಬಂಧಪಟ್ಟಂತೆ, ಬೇರೆ ಪಕ್ಷದವ್ರು BJP ಅಥವಾ JDS ಅವರು, ಆಗಲೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳ್ತೀರಿ ತಾವು? ನಾನು ರಾಜಕೀಯ ಪ್ರೇರಿತ ಹೋರಾಟಗಳಿಗೆ ಭಾಗಿಯಾಗಿ ಅಂತ ಕೇಳ್ತಿಲ್ಲ. ಮೇಕೆದಾಟು ಡ್ಯಾಮ್ ನೀರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ, ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆಗಳಿಗೆಲ್ಲ ಬರೋದು, ಕನ್ನಡಿಗರಿಗೆ ಬರೋದು. ಬೆಂಗಳೂರಿನ 2 ಕೋಟಿ ಜನಗಳಿಗೆ ನೀರು ಕೊಡೋಕ್ಕೆ, ಅದು ಲಕ್ಷಾಂತರ ರೈತರಿಗೆ ಬೆಳೆ ಬೆಳೆಯೋದಕ್ಕೆ, ಅನ್ನ ಕೊಡೋ ರೈತರಿಗೆ ಜೀವನಕ್ಕೆ, ಅದು ಯಾವುದೇ ಪಕ್ಷ ಕರೆ ಕೊಡಲಿ ಈ ರೀತಿಯ ಜಲ ನೆಲ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಯಾಕಂದರೆ ಈ ಹಿಂದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದಾದ್ರೂ ಫ್ಲಡ್ ಬರಲಿ, ಭೂಕಂಪ ಆಗಲಿ, ಯಾರೋ ಆಹ್ವಾನ ಕೊಡಲಿ ಅಂತ ಕೊಳ್ತಿರ್ಲಿಲ್ಲ, ಜೋಳಿಗೆ ಇಟ್ಕೊಂಡು ಜನಗಳ ಮುಂದೆ ಹೋಗೋರು. ಇದೇ ಚಿಕ್ಕಪೇಟೆ, ಬಳೆಪೇಟೆ, ಮೆಜೆಸ್ಟಿಕ್ಕಲ್ಲಿ ಪ್ರವಾಹ ಬಂದು ತೊಂದರೆ ಆದಾಗ, ಗುಜರಾತಲ್ಲಿ ಭೂಕಂಪ ಆದಾಗ ರಾಜ್ಕುಮಾರ್ ಅವರು ಚಿತ್ರನಟರನ್ನೆಲ್ಲ ಕರ್ಕೊಂಡು ಜೋಳಿಗೆ ಇಟ್ಕೊಂಡು ಬೀದಿಲಿ ಹೋಗಿದ್ರು. ಇವ್ರು ಯಾರು ಮಾಡಲ್ವಲ್ಲ. ಗೋಕಾಕ್ ಚಳುವಳಿ ಗೊತ್ತಾ ನಿಮಗೆ? ಎಂಥ ಮಹಾ ಹೋರಾಟ. ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಲಿಲ್ಲ. ಅವಲೇ ಒಂದು ಪೇಪರ್ ಕಟ್ಟಿಂಗ್ ತೋರಿಸಿದೆ ನಿಮಗೆ, 85ರದು. ಆದಿಚುಂಚನಗಿರಿಯ ಸಂಸ್ಥಾನದ ಸಮುದಾಯ ಭವನ ಕಟ್ಟೋಕ್ಕೋಸ್ಕರ ₹1 ಈಸ್ಕೊಳ್ದೆ ಸಂಗೀತ ಸಂಜೆಯಲ್ಲಿ ಭಾಗವಹಿಸಿದರು. ರೈತರ ಪರ ನಿಂತ್ಕೊಳ್ಳಿ ಅಂತ ನನ್ನ ನೇರ ನುಡಿ. ಈಗ ಈ ಮೂಲಕ ನೀವು ಹೇಳ್ತೀವಿ ಸರ್, ಚಲನಚಿತ್ರ ನಟರಿಗೆ ಈಗಲೂ ಕೂಡ ಏನು ಕಾವೇರಿ ನೀರೆಲ್ಲ ಕೂಡ ಅವ್ರ ಮನೆಗೆ ಕೂಡ ಹೋಗ್ತಾ ಇರುವಂಥದ್ದು, ಅವ್ರ ಮನೆಗಳು ಕೂಡ ಹೋಗುತ್ತೆ. 100% ರೀ. ಇದು ನೆಲ ಜಲದ ರೀ. ಕಲೀರಿ ತೆಲುಗು ಆ್ಯಕ್ಟ್ರುಗಳನ್ನ. ತಮಿಳ್ನವರು ಕರೆ ಕೊಟ್ಟರೆ ಯಾವ ರೀತಿ ಬರ್ತಾರೆ ರೀ ಅಲ್ಲಿ? ಸರ್ಕಾರಗಳು ಕರೆ ಕೊಟ್ಟಿದ ತಕ್ಷಣ ಹೆಂಗೆ ಬಂದು ಕೂರ್ತಾರೆ ಅಲ್ಲಿ? ಅವ್ರದ್ದೇ ಆದ ಕಮಿಟ್ಮೆಂಟ್ ಇದೆ ಭಾಷೆ ಬಗ್ಗೆ. ನಮ್ಮವ್ರಲ್ಲಿ ಇದೆಯಾ? ಅವ್ರಿಗೂ ಅದೇ ಕುಡಿ ನೀರು ಹೋಗುತ್ತೆ. ಅವ್ರಿಗೇನಾದ್ರೂ ಏನು ಬಂದ್ ಮಾಡಿ ಬುದ್ಧಿ ಬರುತ್ತೆ ಅಂತ ಅನ್ಸುತ್ತಾ? ಅದನ್ನು ಮಾಡಬೇಕಷ್ಟೇ ಮುಂದಕ್ಕೆ. ಇರಲಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳೋಣ. ನನ್ನ ಜೊತೆ ಶಾಸಕರಾದಂಥ ರವಿ ಗಣಿಗ ಅವರು ಇರುವಂಥದ್ದು. ಸರ್, ಕನ್ನಡ ಚಲನಚಿತ್ರ ಸಂಬಂಧಪಟ್ಟಂತೆ ಹೋರಾಟ ಪಾಲ್ಗೊಂಡಿಲ್ಲ, ರಶ್ಮಿಕಾ ಮಂದಣ್ಣವರು ಕೂಡ ಚಿತ್ರೋತ್ಸವಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತ ನೀವು ಒಂದು ಗಂಭೀರ ಆರೋಪ ಮಾಡಿದ್ರಿ. ಏನು ಸರ್ ಅದು? ನೋಡಿ, ಕಳೆದ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಅದಕ್ಕೆ ಏನೋ ನಮ್ಮ ಊರಿಂದ ನಮ್ಮ ಮನೆ ಮಗಳು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ, ಅದನ್ನು ಉದ್ಘಾಟನೆ ಮಾಡಲಿ ಅಂತ ಸರ್ಕಾರದ ವತಿಯಿಂದ ಕರೆದಂಥ ಸಂದರ್ಭದಲ್ಲಿ ಅವರು ಉದ್ಘಾಟನಾ ಒಳ್ಳೆ ಪದ ಹೇಳಬೇಕಂದ್ರೆ ಜಂಬದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅದೇ ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರೋಂಥ ಹೀರೋಯಿನ್, ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನು ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಹಾಗಾದರೆ ಕನ್ನಡ ಅಂದರೆ ಅಸಡ್ಡೆನಾ? ನೀವು ಒಂದು 4 ಭಾಷೆಗಳಲ್ಲಿ ಮಾಡಿದ ತಕ್ಷಣ ಕನ್ನಡ ಅಷ್ಟೊಂದು ಕೀಳ? ನಿಮಗೆ ಕನ್ನಡ ಅನ್ನ ಕೊಟ್ಟಿಲ್ವಾ? ಕನ್ನಡದ ಪ್ರೇಕ್ಷಕರು ನಿಮ್ಮ ಫಿಲಮ್ನ ದುಡ್ಡು ಕೊಟ್ಟು ನೋಡಿಲ್ವಾ? ನಿಮ್ಮನ್ನು ಸ್ಟಾರ್ ಮಾಡಿಲ್ವಾ? ನೀವು ತೆಲುಗು ಹಿಂದಿಲಿ ಮಾಡಿದ ತಕ್ಷಣ 2 ಕೊಂಬ ಹತ್ತಿದ ಏಣಿಯನ್ನು ಒದೆಯಬೇಡಿ ಅನ್ನೋದು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಸರ್, ಈಗ ಪ್ರೋಟೋಕಾಲ್ ಇರುತ್ತೆ, ಮುಂಚೆ ಕರಿಬೇಕು ಅವೆಲ್ಲ ಕೂಡ. ಕೆಲವರಿಗೆ ಜಗ್ಗೇಶ್ ಹೇಳಿದ್ರು ಹಿಂದಿನ ದಿವಸ ಕೊಟ್ಟಿರುವಂಥದ್ದು, ದೇವರಾಜ್ ಹೇಳಿದ್ರು ಬಂದು ಮನೆಗೆ ಹಾಕ್ಬಿಟ್ಟು ಹೋಗಿರೋದು, ಮತ್ತು ಇವರಿಗೆ ರಶ್ಮಿಕ್ ಮಂದಣ್ಣವರಿಗೆ ಅವರಿಗೆ ಟೈಮ್ಗೆ ಇನ್ ಟೈಮ್ಗೆ ಹೋಗಿರಲಿಲ್ಲ ಅಂದರೆ ಇವೆಲ್ಲ ನೀವು ಕೆಟ್ಟ ತಕ್ಷಣ ಬಂದ್ಬಿಡ್ಬೇಕಂತ ಪ್ರೋಟೋಕಾಲ್ ಇರುತ್ತಲ್ವಾ? ಶಾಸಕ ಮಿತ್ರರು ಅವರ ಕುಟುಂಬದವರನ್ನೂ ಸಂಪರ್ಕಿಸಿ, ಅವ್ರ ಹೆಸರು ಬೇಡ ಯಾಕೆ, ಸಂಪರ್ಕಿಸಿ ಕರೆದಿದ್ದಾರೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ ಸರ್ಕಾರದ ಬಳಿಯಲ್ಲಿ, ಅದನ್ನು ಬೇಕಾದಾಗ ಬಿಡುಗಡೆ ಮಾಡ್ತೀವಿ. ಸರ್, ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ ಹೋರಾಟ ಪಾಲ್ಗೊಂಡಿಲ್ಲ ಅಂತ ನನ್ನ ಪ್ರಶ್ನೆ. ಪಕ್ಷದ ಒಂದು ಚಿನ್ನಡೆಯಲ್ಲಿ, ಪಕ್ಷದ ಬಾವುಟದ ಅಡಿಯಲ್ಲಿ ಆ ಒಂದು ಹೋರಾಟ ಮಾಡೋದು, ಅದಕ್ಕೆ ಚಲನಚಿತ್ರ ನಟರು ಪಾಲ್ಗೊಳ್ಳಬೇಕಾದ ಎಷ್ಟು ಸರಿ? ಈಗ ನಾಳೆ ಒಂದು ಹೋರಾಟಕ್ಕೆ ಕರೆ ಕೊಡ್ತಾರಪ್ಪ ಅಭಿವೃದ್ಧಿ ಸಂಬಂಧಪಟ್ಟಂತೆ, ಬೇರೆ ಪಕ್ಷದವ್ರು BJP ಅಥವಾ JDS ಅವರು, ಆಗಲೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳ್ತೀರಿ ತಾವು? ನಾನು ರಾಜಕೀಯ ಪ್ರೇರಿತ ಹೋರಾಟಗಳಿಗೆ ಭಾಗಿಯಾಗಿ ಅಂತ ಕೇಳ್ತಿಲ್ಲ.
ಮೇಕೆದಾಟು ಡ್ಯಾಮ್ ನೀರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ, ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆಗಳಿಗೆಲ್ಲ ಬರೋದು, ಕನ್ನಡಿಗರಿಗೆ ಬರೋದು. ಬೆಂಗಳೂರಿನ 2 ಕೋಟಿ ಜನಗಳಿಗೆ ನೀರು ಕೊಡೋಕ್ಕೆ, ಅದು ಲಕ್ಷಾಂತರ ರೈತರಿಗೆ ಬೆಳೆ ಬೆಳೆಯೋದಕ್ಕೆ, ಅನ್ನ ಕೊಡೋ ರೈತರಿಗೆ ಜೀವನಕ್ಕೆ, ಅದು ಯಾವುದೇ ಪಕ್ಷ ಕರೆ ಕೊಡಲಿ ಈ ರೀತಿಯ ಜಲ ನೆಲ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಯಾಕಂದರೆ ಈ ಹಿಂದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದಾದ್ರೂ ಫ್ಲಡ್ ಬರಲಿ, ಭೂಕಂಪ ಆಗಲಿ, ಯಾರೋ ಆಹ್ವಾನ ಕೊಡಲಿ ಅಂತ ಕೊಳ್ತಿರ್ಲಿಲ್ಲ, ಜೋಳಿಗೆ ಇಟ್ಕೊಂಡು ಜನಗಳ ಮುಂದೆ ಹೋಗೋರು. ಇದೇ ಚಿಕ್ಕಪೇಟೆ, ಬಳೆಪೇಟೆ, ಮೆಜೆಸ್ಟಿಕ್ಕಲ್ಲಿ ಪ್ರವಾಹ ಬಂದು ತೊಂದರೆ ಆದಾಗ, ಗುಜರಾತಲ್ಲಿ ಭೂಕಂಪ ಆದಾಗ ರಾಜ್ಕುಮಾರ್ ಅವರು ಚಿತ್ರನಟರನ್ನೆಲ್ಲ ಕರ್ಕೊಂಡು ಜೋಳಿಗೆ ಹಿಡ್ಕೊಂಡು ಬೀದಿಲಿ ಹೋಗಿದ್ರು. ಇವ್ರು ಯಾರು ಮಾಡಲ್ವಲ್ಲ. ಗೋಕಾಕ್ ಚಳುವಳಿ ಗೊತ್ತಾ ನಿಮಗೆ? ಎಂಥ ಮಹಾ ಹೋರಾಟ. ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಲಿಲ್ಲ. ಅವಲೇ ಒಂದು ಪೇಪರ್ ಕಟ್ಟಿಂಗ್ ತೋರಿಸಿದೆ ನಿಮಗೆ 85ರದು. ಆದಿಚುಂಚನಗಿರಿಯ ಸಂಸ್ಥಾನದ ಸಮುದಾಯ ಭವನ ಕಟ್ಟೋಕ್ಕೋಸ್ಕರ ₹1 ಈಸ್ಕೊಳ್ದೆ ಸಂಗೀತ ಸಂಜೆಯಲ್ಲಿ ಭಾಗವಹಿಸಿದರು. ರೈತರ ಪರ ನಿಂತ್ಕೊಳ್ಳಿ ಅಂತ ನನ್ನ ನೇರ ನುಡಿ. ಈಗ ಈ ಮೂಲಕ ನೀವು ಹೇಳ್ತೀರಿ ಸರ್, ಚಲನಚಿತ್ರ ನಟರಿಗೆ ಈಗಲೂ ಕೂಡ ಏನು ಕಾವೇರಿ ನೀರೆಲ್ಲ ಕೂಡ ಅವ್ರ ಮನೆಗೆ ಕೂಡ ಹೋಗ್ತಾ ಇರುವಂಥದ್ದು, ಅವ್ರ ಮನೆಗಳು ಕೂಡ ಹೋಗುತ್ತೆ. 100% ರೀ. ಇದು ನೆಲ ಜಲದ ರೀ. ಕಲೀರಿ ತಮಿಳು ತೆಲುಗು ಆ್ಯಕ್ಟ್ರುಗಳನ್ನ. ತಮಿಳ್ನವರು ಕರೆ ಕೊಟ್ಟರೆ ಯಾವ ರೀತಿ ಬರ್ತಾರೆ ರೀ ಅಲ್ಲಿ? ಸರ್ಕಾರಗಳು ಕರೆ ಕೊಟ್ಟಿದ ತಕ್ಷಣ ಹೆಂಗೆ ಬಂದು ಕೂರ್ತಾರೆ ಅಲ್ಲಿ? ಅವ್ರಿಗೆ ಅವ್ರದ್ದೇ ಆದ ಕಮಿಟ್ಮೆಂಟ್ ಇದೆ ಭಾಷೆ ಬಗ್ಗೆ. ನಮ್ಮವ್ರಲ್ಲಿ ಇದೆಯಾ? ಅವ್ರಿಗೂ ಅದೇ ಕುಡಿ ನೀರು ಹೋಗುತ್ತೆ. ಅವ್ರಿಗೇನಾದ್ರೂ ಏನು ಬಂದ್ ಮಾಡಿ ಬುದ್ಧಿ ಬರುತ್ತೆ ಅಂತ ಅನ್ಸುತ್ತಾ? ಅದನ್ನು ಮಾಡಬೇಕಷ್ಟೇ ಮುಂದಕ್ಕೆ. ಅದೇ ಇರಲಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳೋಣ.